ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಮತ್ತೆ ವೈಲೆಂಟ್. ಬಿಎಸ್ವೈ ಲಿಂಗಾಯತರಲ್ಲ ಬ್ಲಾಕ್ ಮೇಲರ್. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಯತ್ನಾಳ್ ಇವತ್ತು ಮತ್ತೆ ವೈಲೆಂಟ್ ಆಗಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ವಿರುದ್ಧ ಕೆಂಡ ಕಾರಿದ್ದಾರೆ. ಬಿಎಸ್ ಯಡಿಯೂರಪ್ಪ ಲಿಂಗಾಯತರಲ್ಲ, ಅವರು ಬಿಜೆಪಿ ಬ್ಲಾಕ್ ಮೇಲರ್ ಅಂತೇಳಿ ಯತ್ನಾಳ್ ಗುಡುಗಿದ್ದಾರೆ. ಹಾಗಾದ್ರೆ ಯತ್ನಾಳ್ ಅವರಿಗೆ ಕೊಟ್ಟಿದ್ದ ನೋಟಿಸ್ ಕತೆ ಏನಾಯ್ತು? ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ಗೆ ಜಯ ಸಿಕ್ಕಿದೆಯಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಮತ್ತು ಯತ್ನಾಳ್ ಬಣಗಳ ಮಧ್ಯದ ಜಟಾಪಟಿ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಿಲ್ಲ. ಇಷ್ಟು ದಿನ ಯತ್ನಾಳ್ ಅವರಿಗೆ ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ. ಹೀಗಾಗಿ ಯತ್ನಾಳ್ ಸೈಲೆಂಟ್ ಆಗಿದ್ದಾರೆ. ಒಂದು ಹಂತದಲ್ಲಿ ಬಿವೈ ವಿಜಯೇಂದ್ರ ಕೈ ಮೇಲಾಗಿದೆ ಅನ್ನೋ ಲೆಕ್ಕಾಚಾರಗಳಿದ್ವು. ಆದ್ರೆ ಇವತ್ತು ಯತ್ನಾಳ್ ಮತ್ತೆ ಅಪ್ಪ ಮಕ್ಕಳ ವಿರುದ್ಧ ಸಿಡಿದಿದ್ದು ಮತ್ತೆ ಹಳೆ ದಾಟಿಯಲ್ಲಿ ಬಿವೈ ವಿಜಯೇಂದ್ರ ಮತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ತಮಗೆ ಸಿಕ್ಕಿರೋ ನೋಟಿಸ್ ಬಗ್ಗೆ ಯತ್ನಾಳ್ ಹೇಳಿದ್ದಾದ್ರೂ ಏನ್ ಗೊತ್ತಾ? ನೀವೇ ನೋಡಿ. ಫಲ ಸಿಕ್ಕೈತೆ ತಡೆ ಸಾಧ್ಯ ಆಗೈತೆ. ಸ್ಟೇಟಸ್ ಕೋ ಇಲ್ಲಾಂದ್ರೆ ಟೋತಿಗೆ ಘೋಷಣೆ ಮಾಡಿ ಕೂಗು ಹೊಡಿತಿದ್ರು. ಕೂಗು ಹೊಡೆಯುವಂಥ ಪರಿಸ್ಥಿತಿ ಇಲ್ಲ. ನೀವೇನು ಮಾಧ್ಯಮದವ್ರು ಗಾಬರಿಯಾಗಿ ನಮ್ಮ ವಿಜಯೇಂದ್ರ ಆಗದೆ ಇದ್ದರೆ ನಮ್ಮ ಪರಿಸ್ಥಿತಿಯನ್ನು ನೀವು ಭಯ ಪಡಬೇಡ. ಇವತ್ತು ವಿಧಾನಸೌಧದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಯತ್ನಾಳ್, ನಮ್ಮ ವಿರೋಧ ಕುಟುಂಬ ರಾಜಕಾರಣದ ವಿರುದ್ಧ ವಿಪಕ್ಷ ನಾಯಕರ ಜೊತೆ ನಾವಿದ್ದೇವೆ. ಇವತ್ತು ಎಲ್ಲಾದ್ರೂ ಭಿನ್ನಾಭಿಪ್ರಾಯ ಕಾಣಿಸ್ತಾ? ಬಿವೈ ವಿಜಯೇಂದ್ರ ಅವರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಕ್ಕೆ ಫಲ ಸಿಕ್ಕಿದೆಯಾ ಅಂತ ಕೇಳಿದ್ದಕ್ಕೆ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ಫಲ ಸಿಕ್ಕಿಲ್ಲ ಅಂತ ಹೇಗೆ ಹೇಳ್ತೀರಿ? ಈಗ ಸ್ಟೇಟಸ್ ಕೋ ಸಿಕ್ಕಿದೆ, ಫಲ ಸಿಗುತ್ತೆ ಅಂತೇಳಿ ವಿಜಯೇಂದ್ರ ಸ್ಟೇಟಸ್ ಕೋ ತೆಗೆದುಕೊಂಡಿದ್ದಾರೆ ಅಂತೇಳಿ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಇನ್ನ ನಮ್ಮದು ಜನಪರ ವಿಚಾರದಲ್ಲಿ ಭಿನ್ನಮತ, ನಮ್ಮದು ಕುಟುಂಬ ರಾಜಕೀಯ, ಭ್ರಷ್ಟಾಚಾರ ವಿರುದ್ಧ ಭಿನ್ನಮತ ಅಂತೇಳಿ ಪರೋಕ್ಷವಾಗಿ ಬಿವೈ ವಿಜಯೇಂದ್ರ ಮತ್ತು ಬಿಎಸ್ ಯಡಿಯೂರಪ್ಪನವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ದು ಏನಿರುವುದು ಭಿನ್ನಮತ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ಕುಟುಂಬವನ್ನು ದೂರಿಡಬೇಕು ಅಂತ ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ಬಗ್ಗೆ ಅಥವಾ ನಮ್ಮ ಸಿದ್ಧಾಂತಗಳ ಬಗ್ಗೆ ಅಥವಾ ವಿಧಾನಸಭೆಯ ಒಳಗೆ ಜನಪರ ಹೋರಾಟದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಹೀಗೆ ಬಿಎಸ್ವೈ ಕುಟುಂಬದ ವಿರುದ್ಧ ಅಬ್ಬರಿಸಿರುವ ಯತ್ನಾಳ್ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಯಡಿಯೂರಪ್ಪ ಅಸಲಿಗೆ ಲಿಂಗಾಯತರೇ ಅಲ್ಲ, ಅವರು ಬಿಜೆಪಿಯ ಬ್ಲಾಕ್ ಮೇಲರ್ ಅಂತೇಳಿ ಮತ್ತೆ ಗುಡುಗಿದ್ದಾರೆ. ನಾನು ವೀರಶೈವ ಲಿಂಗಾಯತ ಅಂತೇಳಿ ಅವರು ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ. ಯಡಿಯೂರಪ್ಪ ಲಿಂಗಾಯತ ಅಲ್ಲ, ಬಿಜೆಪಿಯ ಬ್ಲಾಕ್ ಮೇಲರ್. ಯಡಿಯೂರಪ್ಪ ಬಿಜೆಪಿ ಹೈಕಮಾಂಡ್ ಅವರನ್ನ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಅಂತೇಳಿ ಯತ್ನಾಳ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಎಸ್ವೈ ಕರೆಯೋ ಯಾವುದೇ ಸಭೆಗಳಿಗೆ ಹೋಗ್ಬೇಡಿ ಅಂತ ಹೇಳುತ್ತೇವೆ. ಬಿಎಸ್ವೈ ಸಭೆಗೆ ವೀರಶೈವ ಲಿಂಗಾಯತರು ಹೋಗ್ಬೇಡಿ ಎನ್ನುತ್ತೇವೆ. ವೀರಶೈವ ಲಿಂಗಾಯತರು ಪಂಚಮಸಾಲಿ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅನ್ಯಾಯ ಮಾಡಿದ್ದಾರೆ. ಶಾಮನೂರ್ ಶಿವಶಂಕರಪ್ಪ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಮೇಲರ್ ಆದ್ರೆ ಬಿಎಸ್ ಯಡಿಯೂರಪ್ಪ ಬಿಜೆಪಿಯ ಬ್ಲಾಕ್ ಮೇಲರ್ ಅಂತ ಹೇಳಿದ್ದಾರೆ. ಇನ್ನು ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ ಅಸಲಿಗೆ ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ, ಯಡಿಯೂರಪ್ಪ ಬಳೆಗಾರ ಶೆಟ್ರು. ಬಿಎಸ್ ಯಡಿಯೂರಪ್ಪ ಹುಟ್ಟೂರು ಬೂಕನಕೆರೆಗೆ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಅಂತೇಳಿ ಯತ್ನಾಳ್ ಬಿಎಸ್ ಯಡಿಯೂರಪ್ಪ ಮೂಲಕ್ಕೆ ಕೈ ಹಾಕಿದ್ದಾರೆ. ಹಾಗಾದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಯತ್ನಾಳ್ ಮತ್ತೆ ವೈಲೆಂಟ್ ಆಗಿದ್ದಕ್ಕೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟರು ಏನು ಪ್ರಯೋಜನವಾಗಿಲ್ವಾ? ಯತ್ನಾಳ್ಗೆ ನೋಟಿಸ್ ಕೊಡಿಸಿದ್ದೀವಿ, 20ನೇ ತಾರೀಕಿನ ನಂತರ ನೋಡಿ ಅಂತೇಳಿ ಜಂಬ ಕೊಚ್ಕೊಂಡಿದ್ದ ಬಿವೈ ವಿಜಯೇಂದ್ರ ಈಗೇನ್ ಹೇಳ್ತಾರೆ? ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಲಿಂಗಾಯತರೇ ಅಲ್ಲ ಅಂದ್ಮೇಲೆ ರಾಜ್ಯ ಬಿಜೆಪಿಯಲ್ಲಿ ಇವರಿಗೆ ಯಾಕೆ ಈ ಪಾರ್ಟಿ ಕ್ರೇಜು? ಬಿಎಸ್ ಯಡಿಯೂರಪ್ಪ ಅವರನ್ನ ರಾಜ್ಯ ಬಿಜೆಪಿಯ ಲಿಂಗಾಯತರ ಏಕಮೇವ ದ್ವಿತೀಯ ನಾಯಕ ಅಂತ ಕೊಂಡಾಡುತ್ತಿರೋದಾದ್ರೂ ಯಾಕೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.